ಇಲ್ಲಿ ಇದ್ದರೆ ಬಬ್ರುವಾನ. ನೀನೆಯೋ ವೀರ ಬಬ್ರುವಾನ, ಮಣಿಪುರದ ಅರಸು. ತುಂಬಿದ ಸಭೆಯೊಳಗೆ ನಮ್ಮವರ ಮುಂದೆ ನೀನೇನು ಹೇಳಿದೆ? ನಿನ್ನ ಚಿಕ್ಕಪ್ಪನೇ ಹೊರತು ಇಲ್ಲಾರಿಗೂ ದೊಡ್ಡಪ್ಪನಲ್ಲ ಎಂದು ಹೇಳಿ ಬಾಯಿಗೆ ಬಂದಂತೆ ಹರಟಿದ ನೀನು ಈಗ ಶರಣಾರ್ಥಿಯಾಗಿ ಬಂದಿರೋದನ್ನು ನೋಡಿದರೆ ಪಾಪ ನಮಗೆ ಕನಿಕರವಾಗುತ್ತಾ ಇದೆ. ಪ್ರಾಣ ಭೀತಿಯಿಂದ ತಲೆ ತಗ್ಗಿಸಿದವರ ತಲೆ ಕಾಯದೆ ಪಾಂಡವರ ಧರ್ಮ ಶ್ರಮಿಸಿದ್ದೇವೆ. ಏನು ಮೇಲೆ ಪ್ರಾಣಭೀತಿಯಿಂದ ರಕ್ಷಣೆ ಬೇಡಲು ತಲೆ ತಗ್ಗಿಸಲ್ಲ. ನನಗೆ ಜನ್ಮ ಕೊಟ್ಟ ತಂದೆಯ ಚರಣಾರವಿಂದದ ಮುಂದೆ ಭಕ್ತಿಯಿಂದ ತಲೆ ತಗ್ಗಿಸಿದ್ದೇನೆ. ತಂದೆ ಯಾರನ್ನ ತಂದೆ? ಪರಶಿವನಿಂದ ಪಾಶುಪತಾಸ್ತ್ರ ಪಡೆದ ಪರಮ ವೀರ. ಖಾಂಡವನವನ್ನು ಅಗ್ನಿಗೆ ನೈವೇದ್ಯ ಮಾಡಿ ಗಾಂಡೀವ್ಯವನ್ನು ಪಡೆದ ಗಂಡುಗಲಿ ಈ ಪಾರ್ಥ. ಕೇಳಿದರಾ ವಿಚಿತ್ರ ಮಾತುಗಳನ್ನು? ಪರಶಿವನಿಂದ ಪಾಶುಪತಾಸ್ತ್ರ ಪಡೆದ ಪಾರ್ಥ ಅಂದ್ರೆ ನಾನು ಇವನ ಯಾಕೆ ನಗು, ಯಾಕೆ ಪರಿಹಾಸ? ಇದೇನು ಉಕ್ಕಿ ಬರುತ್ತಾರೆ ಪುತ್ರ ವಾತ್ಸಲ್ಯಕ್ಕೋ ಅಥವಾ ಅಶ್ವಮೇಧದ ಕುದುರೆಯನ್ನು ಕಂಡ ತಕ್ಷಣ ಕಪ್ಪು ಕಾಣಿಕೆಗಳನ್ನು ಕೊಡಲಿಲ್ಲ ಎಂಬ ಆಕ್ರೋಶಕ್ಕೋ? ಎರಡಕ್ಕೂ ಅಲ್ಲ. ನೀನು ನನ್ನ ತಂದೆ ಅಂದೆಲ್ಲ, ಅದಕ್ಕೆ ನೀವೇ ನನ್ನ ತಂದೆ ಅಂತ ಇವತ್ತು ನಮ್ಮ ತಾಯಿಯಿಂದ ತಿಳಿದ ತಕ್ಷಣ ನಿಮ್ಮ ಪಾದದರ್ಶನಕ್ಕೆ ಓಡೋಡಿ ಬಂದೆ. ತಾಯಿ ಯಾರು? ನನ್ನ ತಾಯಿ ಎಂದ್ರಂಬೆಯೋ ಊರ್ವಶಿಯೋ ಮೇಲುಕಿಯೋ ತಿರೋತ್ತಮೆಯೋ? ಹರಿ ಶಾಂತಂ ಪಾಪಂ ಪವಿತ್ರವಾದ ನನ್ನ ತಾಯಿನ ರಂಭೋರ್ವಶಿಗೂ ಬಯಸ್ತೀರ? ನ್ಯಾಯ ನೀತಿ ಧರ್ಮಗಳೇ ತನ್ನ ಜೀವ ಅಂತ ತಿಳ್ಕೊಂಡಿರೋ ಧರ್ಮರಾಯನ್ ತಮ್ಮನ ಬಾಯಲ್ಲಿ ಇಂಥ ಮಾತುಗಳು ಬರಬಾರ್ದು. ಪಾಂಡವನ ಗಣಿತ ಬಗ್ಗೆ ಮಾತಾಡೋ ಯೋಗ್ಯತೆ ನಿನಗೆಲ್ಲಿದೆ? ಏನಂದ್ರಿ? ಪಾಂಡವನ ಗಣಿತ ಬಗ್ಗೆ ಮಾತಾಡೋ ಯೋಗ್ಯತೆ ನನಗಿಲ್ವೇ? ಅಮ್ಮ ನೀನು ನನ್ನ ಎಂಥ ಸಂಕಷ್ಟ ಸಿಕ್ಕಿದೆಯಾ ನೋಡ್ಯಾ? ನನ್ನ ತಾಯಿ ಅಗ್ನೇಶೇ ಪವಿತ್ರಳು. ಹಗಲು ರಾತ್ರಿ ನಿಮ್ಮ ಧ್ಯಾನದಲ್ಲೇ ಇರು. ಆ ಪವಿತ್ರ ಮೂರ್ತಿಗೆ ಕೆಟ್ಟ ಹೆಸರು ಬೇಡಿ. ದಯಮಾಡಿ ನಮ್ಮ ಪಾದದರ್ಶನ ನೀಡಿ ನಿಮ್ಮನ್ನು ಕೃತಾರ್ಥನಾಗಿ ಮಾಡಿ. ದೂರ ಸರಿ. ನಿನ್ನ ಅಪವಿತ್ರವಾದ ಕೈಗಳಿಂದ ನಮ್ಮ ಪಾದಗಳನ್ನು ಮುಟ್ಟಬೇಡ. ಆ ಯೋಗ್ಯತೆ ನನಗಿಲ್ಲ. ನೀನು ನಿಜವಾಗಿಯೂ ನನ್ನ ಮಗನೇ ಆಗದರೆ ರಣರಂಗದಲ್ಲಿ ತಕ್ಕ ಉತ್ತರ ನೀಡುತ್ತಿದ್ದೆ. ಹೀಗೆ ಲಚ್ಚೆಗಿಟ್ಟು ಹೇಡಿಯಂತೆ ಕಾಲು ಇಡಬೇಕಾದರೆ ನೀನು ಜಾರಿನ ಮಗನೇ ಇರಬೇಕು. ಜಾರಿನ ಮಗ ಪೂರ್ವರಿದು ನುಗ್ಗುವ ಪ್ರಮಾಣ ಪ್ರತಿರೋಧಿಸಬಲ್ಲೆ. ಕಾಲ್ಗಿಚ್ಚನ್ನು ಕಾಲು ನಡೆಯಲ್ಲಿ ಮೆಟ್ಟಿ ಅಡಗಿಸಬಲ್ಲೆ. ಬರಸಿಡಿಲನ್ನ ಬಡಿತವನ್ನು ಬರಿಮುಷ್ಟಿಯಲ್ಲಿ ಹಿಡಿಯಬಲ್ಲೆ. ಆದರೆ ಮಾತ್ರ ನಿನ್ನೊಂದು ಮಾತ್ರ ಸಹಿಸಲಾರೆ. ಅರ್ಜುನ ಮಲಗಿದ್ದ ಮೃತ್ಯು ದೇವತೆಯನ್ನು ಬಡಿದೆಬ್ಬಿಸಿದೆ. ನಿನ್ನ ಚಿತೆಯನ್ನು ನೀನೇ ಸಿದ್ಧಪಡಿಸಿಕೊಂಡಿರುವೆ. ನಿನ್ನ ರುಂಡ ಮುಂಡಗಳನ್ನು ತುಂಡರಿಸಿ ಚಂಡಾಡದಿದ್ದರೆ ನಾನು ಚಿತ್ರಾಂಗದೆಯ ಮಗ ಬಬ್ರುವಾನನಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೇರೆ ಕ್ಯಾರೆಕ್ಟರ್ಸ್ ಮಾಡ್ಬೇಕಂದ್ರೆ ನಿಮ್ಮ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ.